now since you opened the chapters of celebrities, interactions, and all of that, one though we are all aware, I think Vishnu sir was your biggest fan. I think ಒಂದ್ಸತಿ ಅವರೆಲ್ಲೋ ಹೇಳಿದ್ರಲ್ವಾ. I want to hear it from you. I'm a big fan of Vishnu sir. ಆ್ಯಂಡ್ ಐ ಡೋಂಟ್ ಥಿಂಕ್ ಸೊ ನಾನೆಲ್ಲ ರೇಡಿಯೋಗೆ ಬರೋ ಹೊತ್ತಿಗೆ ಕೇಳಿಸ್ಕೊಂಡಿದ್ರು ಇಲ್ಲ ನಂಗೆ ಗೊತ್ತಿಲ್ಲ. ಬಟ್ ವಾಟ್ ವಾಸ್ ಯುವರ್ ಇಂಟ್ರಾಕ್ಷನ್? ವೆನ್ ವಾಸ್ ದ ಫಸ್ಟ್ ಟೈಮ್ ಯು ಮೆಟ್ ಹಿಮ್? ವಿಷ್ಣುವರ್ಧನ್ ಅವರು ನನ್ನ ಶೋ ಕೇಳಿಸ್ಕೋತಾ ಇದ್ರು ಅನ್ನೋದು ನಮಗಂತೂ ಗೊತ್ತಿರಲಿಲ್ಲ. ಬಿಕಾಸ್ ಯು ಆರ್ ಆಸ್ ಯೂಶುವಲ್ ಸಿಟ್ಟಿಂಗ್ ಇನ್ ದ ಸ್ಟುಡಿಯೋ ನಾಲ್ಕು ಗೋಡೆ, ಸ್ಟಿಲ್ ಟ್ರೈಂಗ್ ಟು ಫಿಗರ್ ಔಟ್ ಆಮ್ ಐ ಮೇಕಿಂಗ್ ಸೆನ್ಸ್ ಟು ದ ಸಿಟಿ. ಬಿಕಾಸ್ ಒಂದು 6 ತಿಂಗಳಲ್ಲಿ ಏನು ಹೊಸದು ನಾನು ಬೆಂಗಳೂರಿಗೆ ಹೇಳಬೇಕು ಅಂತ ಇದೆಯೋ ಅದು ಖಂಡಿತ ಖಾಲಿ ಆಗೋಗುತ್ತೆ. ಅಷ್ಟೇ ನಾನು ಆಮೇಲೆ ನಮಸ್ಕಾರ ಎಲ್ರಿಗೂ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದೆ ನಾನು ಖಂಡಿತ. ಬಿಕಾಸ್ it took me that much time to settle into RJ Kurchi. And that too, the daily show. ಪರವಾಗಿಲ್ಲ, ಇಟ್ಸ್ ಫೈನ್. ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಅಥವಾ ಒಂದು ತಪ್ಪು ಏನೋ ಒಂದು ಹೇಳೋದ್ರಲ್ಲಿ ಸಮ್ ಬ್ಲೂಪರ್ ಹ್ಯಾಪನ್, then it's okay. The city is very forgiving because they also realize you're there. Like just as if somebody shows up in their office, you are showing up in your office and they are listening to you. ಸೊ ಫಸ್ಟ್ 6 months ಸರ್ಕಸ್ ಹೇಳಿ, ದೆನ್ ಐ ವಿಲ್ ಕಮ್ ಟು ವಿಷ್ಣು ಸರ್. ಇದು RJ ಕುರ್ಚಿನಲ್ಲಿ ಅದು ಸರ್ಕಸ್ಸೇ. ಯಾಕೆ ಗೊತ್ತಾ, ಒಂದು ಆ್ಯಸ್ ಅಫ್ಕೋರ್ಸ್ ರಶ್ಮಿ ನೋಸ್ ವೆರಿ ವೆಲ್, ಬಟ್ ದೋಸ್ ಹೂ ಡೋಂಟ್ ನೋ, ರೇಡಿಯೋ ಸ್ಟುಡಿಯೋದಲ್ಲಿ ವೆನ್ ಯು ಆರ್ ಹ್ಯಾಂಡ್ಲಿಂಗ್ ಯುವರ್ ಓನ್ ಶೋ, ಒಂದು ಕಡೆ, ಐ ಮೀನ್ ಇಫ್ ಐ ಟು ಲಿಟ್ರಲಿ ಗ್ರಾಫಿಕಲಿ ಡಿಸ್ಕ್ರೈಬ್ ಹೌ ದ ರೇಡಿಯೋ ಸಿಟಿ ಸ್ಟುಡಿಯೋ ಯೂಸ್ ಟು ಬಿ, ದ ಕನ್ಸೋಲ್, ದ ಲಿಸ್ನರ್ಸ್ ಕಾಲ್ ಇನ್ phone, the screen that would display the weather, the police updates of the traffic, before which ನಾನು ಜಾಯ್ನ್ ಆದಾಗ ಪೇಜರ್ ಅಪ್ಡೇಟ್ಸ್ ಇತ್ತು. ಐ ಥಿಂಕ್ ಯಾರು ಶೋ ಕೇಳಿಸ್ಕೊತಾ ಇದ್ದಾರೋ ದೇ ವಿಲ್ ಥಿಂಕ್ ಓಕೆ ದಿಸ್ ಪಾಶಾಂಗ ಯುಗದ ಪ್ರಾಣಿ. ಸೊ ದೇ ಯೂಸ್ ಟು ಬಿ ದಿಸ್ ಪೇಜರ್ ವಿಚ್ ಯೂಸ್ ಟು ಸೆಂಡ್ ದೋಸ್ ಮೆಸೇಜಸ್, ಪೀಪಲ್ಸ್ ನಂಬರ್ ಆ್ಯಂಡ್ ನೇಮ್ ಅದು ಕಾಣಿಸ್ಕೊಳ್ತಾ ಇತ್ತು. ಆ್ಯಂಡ್ ದೆನ್ ದೇ ವುಡ್ ಆಲ್ಸೋ ಸೊ ಎಸೆನ್ಷಿಯಲಿ ಯು ಆರ್ ದಿಸ್ ಹ್ಯಾಂಡ್ಲಿಂಗ್ ದೀಸ್ ಮಲ್ಟಿಪಲ್ ಥಿಂಗ್ಸ್. ಆ್ಯಂಡ್ ಯಾರು ಗೆಸ್ಟಾಗಿ ಬರ್ತಾಯಿದ್ರು ಅವ್ರು ರೇಡಿಯೋ ಸ್ಟೇಷನ್ ನೋಡಿಲ್ಲ ಅಂದರೆ ದೇ ಯೂಸ್ ಟು ಬಿ ಫ್ಯಾಸಿನೇಟೆಡ್ ದಟ್ ಇದೆಲ್ಲ ಒಬ್ಬರೇ ನೀವೇ ಮ್ಯಾನೇಜ್ ಮಾಡ್ಕೋತೀರಾ. ಐ ಸೆಡ್ ಯಾರು ಅಂದರೆ ನಿಮ್ಮ ಕಲ್ಪನೆಯಲ್ಲಿ ಯಾರು ಇಲ್ಲ, ವಿ ಯೂಸ್ ಟು ಥಿಂಕ್ ಯು ಹ್ಯಾವ್ ಅ ಹ್ಯೂಜ್ ಟೀಮ್ ದಟ್ ಈಸ್ ವರ್ಕಿಂಗ್ ವಿತ್ ಯು ಆ್ಯಂಡ್ ಓನ್ಲಿ ಯೋರ್ ವಾಯ್ಸ್ ಇಸ್ ಕಮಿಂಗ್ ಆನ್ ಏರ್. ಸೊ ಐ ಯೂಸ್ ಟು ಪಿಕ್ಚರೈಸ್ ದಟ್, ಸೇಯಿಂಗ್ ದಟ್ ಅದನ್ನು ಸ್ವಲ್ಪ ಮೇಲೆ ತಳ್ಳಿ ದಿಸ್ ಥಿಂಗ್, ವೆದರ್ ಅಪ್ಡೇಟ್ ಏನಿದೆ ಸ್ವಲ್ಪ ಹೇಳಿ, ಟ್ರಾಫಿಕಲ್ಲಿ ಸಿಲ್ಕ್ ಬೋರ್ಡ್ ಜಂಕ್ಷನಲ್ಲಿ ಜಾಸ್ತಿ ಇದೆಯಾ ಸ್ವಲ್ಪ, ವೆಲ್ ಯು ಆರ್ ದಟ್ ವಾಟ್ ಎವರ್ ದುರ್ಗೆ, or that eight-armed Durge who is probably doing that, and of course you settle into it. I mean, there are multiple number of radio professionals who have always done it. Now is your golden chance. You've been given this. But ನನ್ನ ಸರ್ಕಸ್ ಏನಿರ್ತಾ ಇತ್ತು ಅಂದರೆ, because I had done a little stint in Akashvani after being guest at the same radio station as I was telling you, ನನಗೆ ಭಯ ಅಂದರೆ ಭಯ. ನಾನು ಎಲ್ಲಾದರೂ 101.3 ಅಂತ ಹೇಳಿಬಿಡ್ತೀನಿ, 101.3 ಅಂತ ಹೇಳಿಬಿಟ್ರೆ, ಇಲ್ಲಿ ರೇಡಿಯೋ ಸಿಟೀಸ್ 91.1. ಐ ಸೆಡ್ ಗುಡ್ ಗಾಡ್, ಲೈಕ್ ಯುನೋ. ಆ್ಯಂಡ್ ದ ಸೆಕೆಂಡ್ ಭಯ ವಾಸ್ ಸುರೇಶ್ ವೆಂಕಟ್, ಮೈ ದೆನ್ ಬಾಸ್ ಹೂ ವಾಸ್ ಹೆಡಿಂಗ್ ಪ್ರೋಗ್ರಾಮಿಂಗ್. he would, for just the 2 weeks, ಅದಾದಮೇಲೆ ಸೆಟಲ್ ಡೌನ್, he would do a review of the show. ನಾನು ಏನೇನು ಹೇಳಿದ್ದೀನಿ, ಆ ಲಿಂಕ್ಸ್ ನಾವೇನು ಹೇಳ್ತೀವಿ ನಾನು ಮಾತಾಡಿದಾಗ ಬಿಟ್ವೀನ್ ದ ಸಾಂಗ್ಸ್, ದಟ್ ವುಡ್ ಗೆಟ್ ರೆಕಾರ್ಡೆಡ್ ಆ್ಯಂಡ್ ಪ್ಲೇಡ್ ಇನ್ ದ ಸೌಂಡ್ ಎಂಜಿನಿಯರಿಂಗ್ ರೂಮ್. ಆ ಥರ ಟಾರ್ಚರ್ ಇದೆಯಲ್ಲ, ನಮ್ಮ ಧ್ವನಿನೇ ನಾವು ಕೇಳಿಸ್ಕೊಳ್ಳೋದು. I hate to do that too. Oof. And you're like, damn, okay, because you're obviously trying to search for the right words. ಆಮೇಲೆ ಇದು, ಆ್ಯಂಡ್ ದೆನ್ ಸುರೇಶ್ ವಾಸ್ ಚಿಲ್ ಬಿಕಾಸ್ ಆಬ್ವಿಯಸ್ಲಿ ಹಿ ಹಸ್ ಸೀನ್ ಅ ಹೋಲ್ ಜನರೇಷನ್ ಆಫ್ RJs, he himself has been one. ಸೊ ಅವ್ರಿಗೆ ಇದಾಗ್ತಿಲ್ಲ. ಐ ಸೆಡ್, ಸುರೇಶ್ ಪ್ಲೀಸ್ ಕ್ಯಾನ್ ಯು ಜಸ್ಟ್ ಎಂಡ್ ದಿಸ್ ಟಾರ್ಚರ್ ಫಾರ್ ಮೀ, ಲೆಟ್ಸ್ ಏನಿದ್ರು ನೀನೇ ಕೇಳಿಸ್ಕೊಂಡ್ಬಿಡಪ್ಪ, ಆಮೇಲೆ ನಾನು ಕೇಳ್ಬಿಡು. ಬಟ್ ಫಾರ್ ಮೀ ಟು ಸಿಟ್ ವಿತ್ ದ 2 people and listen to myself, okay, and on the top of the hour we have this ಅಂತ ಇದು ಹೇಳಿ, so that phased out slowly. I settled down. Then I used to be scared that I will talk over the songs because on the coolness RJ ಏನಿದೆ, that just up to the where the music is this thing and the lyrics kick in,
ಸೊ ಅಲ್ಲಿ ಬರೋವರೆಗೂ ಯು ಆರ್ ವಾಚಿಂಗ್ ದ್ಯಾಟ್ ಆಸ್ ದ ಥಿಂಗ್ ಪಾಸಸ್ ಯು ಆರ್ ಹ್ಯಾವಿಂಗ್ ಯುವರ್ sky, I mean, your earphones and the sky mic is next to you. And then you're saying what you're saying. And correct ಆಗಿ ಅದು ಎಂಡ್ ಆದ ತಕ್ಷಣ ಯಾ ಅಲಿ ಅಂತ ಶುರು ಆಗಬೇಕಲ್ಲ. ಸೊ ಐಮ್ ಲೈಕ್ ಮ್ಯಾನ್. ಸೊ ದ್ಯಾಟ್ ಟಿಲ್ ಯು ಕ್ರ್ಯಾಕ್ ದ್ಯಾಟ್. And ಅದು ಬಂದ ತಕ್ಷಣ nobody is watching you. You're still alone in the studio. But you just feel like you're the queen of the airwaves. You're walking on some, 9-inch above cloud. So those little victories and milestones. Then when I was a little unsure, somebody has noticed what you have said. They say that, yeah, the person you spoke about, this construction laborer, very true. And I'm like, oh, acha. It's not like as if it's a sleeping city. It is so alive. Somebody somewhere is listening to you. You're always accountable. Yeah. ನಿಮ್ಮ ಪರ್ಸ್ನಾಲಿಟಿ ಏನಂತ ಹೆಂಗೆ ಗೊತ್ತಾಯಿತು? ಬಿಕಾಸ್ ಲೈಕ್ ವೆನ್ ಐ ಸ್ಟಾರ್ಟೆಡ್ ರೇಡಿಯೋ ಐ ವಾಸ್ ಜಸ್ಟ್ ದಿಸ್ ಕೇಳ್ತಾ ಇದ್ದೀರಾ 92.7, ಬಟ್ ಟುಡೇ ಐ ಆಮ್ ಲೈಕ್ ದಿಸ್ ಸರ್ಕಾಸ್ಟಿಕ್. ಲೇಟರ್ ಐ ಥಿಂಕ್ ಐ ವಾಸ್ ಅ ಸರ್ಕಾಸ್ಟಿಕ್, ಬೋಲ್ಡ್, ಆನ್ ದ ಫೇಸ್ ಪರ್ಸ್ನಾಲಿಟಿ. ಐ ಥಿಂಕ್ ವಾಟ್ ಲೈಫ್ ಡಿಡ್ ಟು ಮೀ, my personality just came right through. But for all RJs, is it that you sit and say A plus B is equal to whatever is the formula that I'm going to portray? This is my I persona? certainly didn't have the time to do that because you just were thrown into the deep end of this show. Sunaina used to handle that, and one fine day it was Vasanthi, and I pitied the city because it's like, you're used to hearing somebody and then there is a new voice. But to the city's credit and mine, we settled in. So it was not a rough ride at all in that sense. But I think the persona, ನನಗೆ ಯಾವಾಗ ಗೊತ್ತಾಗಿತ್ತು ಅಂದರೆ, ಐ ಯೂಸ್ ಟು ಅಂದರೆ ಮಾತಾಡುವಾಗ ಬೇರೆ ಬೇರೆ ಭಾಷೆಗಳಲ್ಲಿ, ಲೈಕ್ ಐಲ್ ಸೇ ನಮಸ್ಕಾರ, ದಿಸ್ ಇಸ್ ರೇಡಿಯೋ ಸಿಟಿ ಆ್ಯಂಡ್ ವಾಟ್ ಎವರ್, ಆ್ಯಂಡ್ ನಾನು ಆ್ಯಂಡ್ ದೆನ್ ಐ ಆಮ್ ಜಸ್ಟ್ ಸೇಯಿಂಗ್, ಆ್ಯಂಡ್ ದೆನ್ ಸಪೋಸ್ ಐ ಆಮ್ ಪುಟಿಂಗ್ ಸಮನ್ ಆನ್ ಏರ್, ಲೈಕ್ ಮೊದಲನೇ ವಾರನೋ ಎರಡನೇ ವಾರನೋ ಐ ವಾಸ್ ಇಂಟರ್ವ್ಯೂಯಿಂಗ್ ವಹೀದಾ ರೆಹಮಾನ್ ಅವರು ಆನ್ ಏರ್. ಆ್ಯಂಡ್ till date, I don't feel very proud of that interview. I could have done a lot better because you are a newbie yourself. She was on phone. She was not in the studio. So I didn't have the time to, let's say, give her my warmth, assess. And then there is a thing, no? Like, मतलब उनको एक एहसास दिलाना कि this is what the show is, this is who you are and who she is. ಅದೆಲ್ಲ ಸ್ವಲ್ಪ ಆಮೇಲೆ ಬರ್ತಾ ಹೋಯಿತು. But that second week, she was on phone because she was a Bangalorean. ಅವರು ನಾಟ್ ಅಬೌಟ್ ಫಿಲ್ಮ್ಸ್ ಬಟ್ ಬೇರೆ ಯಾವುದೋ ಒಂದು ವಿಷಯದ ಬಗ್ಗೆ ನಾವು ಅವ್ರನ್ನ ಕೇಳಿದ್ವಿ. ಐ ಮೀನ್ ಸಂಬಡಿ ಡಿಸೈಡೆಡ್ ಆ್ಯಂಡ್ ಶಿ ವಾಸ್ ಆನ್ ಏರ್. ಬಟ್ ಸೊ ಐ ವಾಸ್ ಅ ಲಿಟಲ್, I was not happy at all with what I had spoken to her. But then life gave me a lot of chances to do multiple leisure conversations with the legends of music, to the legends of IT. I mean, if you take Mr. Narayan Murthy to Sudha Murthy to whoever at that point of time were the technocrats, the big decision makers, to the policy framers, to the Manada Asha Bhosle kind of Diggajaru in that space, or Vishnuvardhan avaru in our kind of thing. The personality, ಹಿಂದಿಯಲ್ಲಿ ಹೇಳ್ತೀವಲ್ಲ, ಉಭರ್ ಕೆ ಆನೆ ಮೇ ಥೋಡಿ ದೇರ್ ಲಗಿ. But the first big milestone was when my radio colleague, he was in the sales side, Faiz Muhammad anta, Faiz said, andre I never used to meet those colleagues at all. ಅವರು ಆ ಕಡೆ ಇದು ನಮ್ಮದು ಪ್ರೋಗ್ರಾಮಿಂಗ್ದೇ ಈ ಕಡೆ ಇತ್ತು. He almost had to introduce himself because ಅವರೆಲ್ಲ ಬರೋದು ನಾರ್ಮಲ್ ಆಫೀಸ್ ಟೈಮ್, and by which time I was wrapping up. So he said, hey, I am Faiz and I must tell you all the clients are absolutely, ನಮ್ಮ ಬ್ರ್ಯಾಂಡ್ಸ್ ಯಾರು ಅಡ್ವರ್ಟೈಸ್ ಮಾಡ್ತಾರೋ ಶೋ ಅಲ್ಲಿ, ರೇಡಿಯೋ ಅಲ್ಲಿ, ಸ್ಟೇಷನಲ್ಲಿ, ದೇ ಆರ್ ಜಸ್ಟ್ ಲವಿಂಗ್ ದ ವೇ ಯು ಆರ್ ಸೇಯಿಂಗ್ ಗುಡ್ ಮಾರ್ನಿಂಗ್ ಬ್ಯಾಂಗ್ಳೂರ್ ಆ್ಯಂಡ್ ಕನ್ನಡದಲ್ಲಿ ನೀವು ಮಾತಾಡೋದು. ಆ್ಯಂಡ್ ಐ ಸೆಡ್, ಐ ಡಿಂಟ್ ಡೂ ದಿಸ್ ಬಿಕಾಸ್ ಇದು ನಾನು ಹೀಗೆ ಮಾಡಬೇಕು ಅಂತ ಏನೋ ಕಾನ್ಷಿಯಸ್ ಪ್ರೋಗ್ರಾಮಿಂಗೂ ಇರಲಿಲ್ಲ, ಅಲ್ಲಿ ಮಾಡೋಕ್ಕೆ ಪ್ರೊಡ್ಯೂಸರ್, ಕಾಂಟೆಂಟ್ ಮ್ಯಾನೇಜರ್ ಯಾರೂ ಅವಾಗ ಸದ್ಯಕ್ಕಿರಲಿಲ್ಲ. ದಿಸ್ ಈಸ್ ದ ವೇ ನನಗೆ ಅನಿಸಿದ್ದು, ನಾನು ಹೇಳಿದ್ದು. ಸೊ ಐ ವಾಸ್ ಸೋ happy at that moment that, oh wow, what I thought was just the way to be as a default setting is now recognized as a special, because allivarigu the radio station was perceived as a certain English speaking station. Fair enough, that was how the station was. But I am like, okay, I am speaking English, but adara greeting, that's how we Bangaloreans are alva. Esto sala ivag nanu neevu ashtene, we are
mixing different languages, which is what Any our- Cosmo would eventually become. And that's how, as Bharatiyaro, I mean, I see this happening across even in Mumbai or something like that. Hindi ಮಾತಾಡ್ತಾರೆ ಮಧ್ಯದಲ್ಲಿ English ಬರುತ್ತೆ, Marathi will come in between. So now to actually mainstream that in radio RJ space, I got told that I was the first at that point of time. It also helped that our time ali the movie which you and I know well about, Munna Bhai, MBBS, and Vidya Balan ಅದರಲ್ಲಿ RJ ಆಗಿರ್ತಾರೆ, and she says good morning Mumbai. Good morning. Yeah, good morning Mumbai ಅದು ಹೇಳಿದಾಗ at least I don't think Vidya Balan thought so, but ನಮ್ಮ ಊರಿನವರು ಇಲ್ಲ Vasanti was already saying good morning Bangalore, and probably Vidhu Vinod Chopra was doing a tour of Bangalore at that point of time. So these are things which, whether they are factually true or not, help you give more conviction about what you already were. You didn't have to go acquire this and say that this is how I will be.